ಹಲೋ ಗೈಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ವಯಸ್ಸುಗಳ ಟಾಪಿಕ್ ಮೇಲಿನ ಪ್ರಶ್ನೆಯನ್ನ ನೋಡ್ತಾ ಇದ್ದೋ. ಈ ಕ್ಲಾಸಲ್ಲೂ ಕೂಡ ಅದೇ ಟಾಪಿಕ್ ಕ್ಲಾಸ್ನ ಮುಂದುವರ್ಸೋಣ. ನೋಡಿ ಗೈಸ್, ಕೇಳಿದರೆ ಪ್ರಶ್ನೆ: ದ ರೇಷಿಯೋ ಆಫ್ ಏಜಸ್ ಆಫ್ ಎ ಅಂಡ್ ಬಿ ಈಸ್ 3:5. ಇಫ್ ಬಿ ಈಸ್ 8 years elder ಟು ಎ, ವಾಟ್ ಈಸ್ ದ ಏಜ್ ಆಫ್ ಎ ಅಂತ ಕೇಳಿದರೆ. ಎ ಬಿದು ರೇಷಿಯೋ 3:5 ಆದ್ರೆ ಬಿ 8 ವರ್ಷ ದೊಡ್ಡವನು ಎಗಿಂತ. ವಾಟ್ ಈಸ್ ದ ಏಜ್ ಆಫ್ ಎ? ಎನ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನೋಡಿ, ಎ ಮತ್ತೆ ಬಿದು ರೇಷಿಯೋ ಎಷ್ಟಿದೆಯಪ್ಪ? 3:5 ಇದೆ. ಬಿ ಅನ್ನೋನು ಎಗಿಂತ 8 ವರ್ಷ ದೊಡ್ಡವನು, ಅಂದ್ರೆ ಅವ್ರಿಬ್ರು ವ್ಯತ್ಯಾಸ ಎಷ್ಟಿದೆ? 8 ವರ್ಷ ಇದೆ. ಅವ್ರಿಬ್ರಿಗೂ ಎಷ್ಟು ವ್ಯತ್ಯಾಸ ಇದೆ? 8 ಇದೆ. ಬಟ್ ರೇಷಿಯೋದಲ್ಲಿ ಎಷ್ಟಿದೆ ಇವರಿಬ್ಬರ ವ್ಯತ್ಯಾಸ? 2 ಇದೆ. ಸೊ 2ಕ್ಕೆ 8 ವರ್ಷ ಆಯ್ತು ಅಂದ್ರೆ ವ್ಯತ್ಯಾಸ ಒಂದಕ್ಕೆ ಎಷ್ಟಾಗುತ್ತೆ? 1ಕ್ಕೆ 4 ವರ್ಷ ಆಗುತ್ತೆ. ಸೊ 1/4 ಅಂದ್ರೆ ಏದ್ ಎಷ್ಟಿದೆ? 3 ಪಾರ್ಟ್ ಅಲ್ವಾ? 1 ಪಾರ್ಟ್ಗೆ 4 ವರ್ಷ ಅಂದ್ರೆ ನಮ್ಗೆ ಎಷ್ಟು? 3 ಪಾರ್ಟ್. 3 ಪಾರ್ಟ್ಗೆ ಎಷ್ಟಾಗುತ್ತೆ? 12 year ಆಗುತ್ತೆ. ಸೊ ಅವ್ರೇನ್ ಕೇಳಿರೋದು, ವಾಟ್ ಈಸ್ ದ ಏಜ್ ಆಫ್ ಎ? ಎ ಎಷ್ಟು? 12 ವರ್ಷ. ಅವ್ರು ಬಿ ಕೇಳಿದ್ರೆ ಬಿ ಎಷ್ಟಿದೆ? 5 ಪಾರ್ಟ್ಸ್ ಇದೆ. 1ಕ್ಕೆ 4 years ಅಂದ್ರೆ 5 ಪಾರ್ಟ್ಸ್ಗೆ ಎಷ್ಟಾಗುತ್ತೆ? 20 years ಆಗುತ್ತೆ. ಸೊ ಅವ್ರೇನಾದ್ರು ಬಿ ಕೇಳಿದ್ರೆ ಆನ್ಸರ್ 3, ಎ ಕೇಳೋದ್ರಿಂದ 12 ಎ. ಸರಿನಾ? ನೋಡಿ ಗಾಯ್ಸ್, ನೆಕ್ಸ್ಟ್ ಕ್ವಶನ್: ದ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ 8:5. ಆಫ್ಟರ್ 9 years the ratio of their ages will be 3:2. what is the difference in their present age? ಅವ್ರ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಅಂದ್ರೆ ಅವರಿಬ್ಬರ ನಡುವಿನ ವಯಸ್ಸಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ. ನೋಡಿ, ಎ ಬಿದು ರೇಷಿಯೋ ಕೇಳಿದರೆ 8:5. 8:5 ಎ ಮತ್ತೆ ಬಿ. ಆಫ್ಟರ್ 9 years of their ages will be 3:2. ವಾಟ್ ಇಸ್ ದ ಡಿಫರೆನ್ಸ್ ಇಸ್ ದೇ? ನಾವು ಬೈ ಆಪ್ಷನ್ ಮೆಥಡ್ ನೋಡ್ತಾ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ನೋಡೋಣ ಆಪ್ಷನ್ ಮೆಥಡ್ ಆಗುತ್ತಾ ಇಲ್ವಾ ಅಂತ. ಏಜಸ್ ಆಫ್ ಎ ಬಿ 8:5 ಅಂತ ಕೇಳಿದರೆ ಅವ್ರದ್ದು ಪ್ರೆಸೆಂಟ್ ಏಜ್ ಡಿಫರೆನ್ಸ್ ಅಂದ್ರೆ ಎಷ್ಟು? ಡಿಫರೆನ್ಸ್ ಅಂದ್ರೆ ಏನು? ಇವೆರಡರ ವ್ಯತ್ಯಾಸ ಅಲ್ವಾ? ಇವೆರಡರ ವ್ಯತ್ಯಾಸ ಎಷ್ಟಿದೆ? 3. ಸರಿನಾ? 3 ಇಂದ ಮಲ್ಟಿಪಲ್ ಯಾವ್ದಿದೆ ಅಂತ ನೋಡೋಣ. ಎ ಇದೆ, ಸೊ ಬಿ ಇದೆ, ಬಟ್ ಸಿ ಮತ್ತೆ ಡಿ ಆಗಲ್ಲ. ನೆಕ್ಸ್ಟ್ ಅವೆರಡರಲ್ಲಿ ಯಾವ್ದು ಅನ್ನೋಕೆ ಪ್ರಶ್ನೆ ಮುಂದೆ ನೋಡೋಣ. ಆಫ್ಟರ್ 9 years ದ ರೇಷಿಯೋ ಆಫ್ ದರ್ ಏಜ್ ವಿಲ್ ಬಿ 3:2. 9 years ಆದ್ಮೇಲೆ ಎಷ್ಟಾಗುತ್ತೆ? 3:2 ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ? 3:2. 9 years ಆದ್ಮೇಲೆ, 9 years ಅಂದ್ರೆ ಪ್ಲಸ್ 9 ಮಾಡಿ, 9 ಮಾಡಿದ್ರೆ ಎಷ್ಟಾಗುತ್ತೆ? 36 ಆಯ್ತು. ಇದಕ್ಕೂ ಪ್ಲಸ್ 9 ಮಾಡಿ 24 ಆಯ್ತು. ಸರಿನಾ? ಇವೆರಡರ ವ್ಯತ್ಯಾಸ ನೋಡಿ ಗೈಸ್, 15ಕ್ಕೆ 9 ಸೇರಿಸಿದ್ರೆ 24 ಆಯ್ತು. ಈಗ ಇವೆರಡರ ವ್ಯತ್ಯಾಸ ಏನಿದೆ? 1 ಇದೆ. ಸರಿನಾ? 9 ವರ್ಷ ಆದ್ಮೇಲೆ ಒಂದು ಮಲ್ಟಿಪಲ್ 36 ಹೋಗುತ್ತೆ, 24 ಹೋಗುತ್ತೆ. ಸೊ ನಾವು ನೋಡಿ ಗೈಸ್, ಈಗ ವ್ಯತ್ಯಾಸ ಎಷ್ಟಾಯ್ತು? 15 + 9 24 ಆಯ್ತಲ್ವಾ? ಇವೆರಡರ ವ್ಯತ್ಯಾಸ 1 ಇದೆ. 1 ಇದೆ ಅಂದ್ಮೇಲೆ ಇದರ ಮಲ್ಟಿಪಲ್ 1 ಮಲ್ಟಿಪಲ್ ಇದು ಆಗುತ್ತೆ. ಸೊ ನಾವು ಇಲ್ಲಿ ಆಪ್ಷನ್ ಮೆಥಡ್ ಆಗಲ್ಲ. ಈ ತರ ಇದ್ದಾಗ ನಾವು ಯಾವ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್. ನೋಡಿ ಗೈಸ್, ಇಲ್ಲೇನಿದೆ? ಎ ಇಷ್ಟು ಬಿ ಎಷ್ಟಿದೆ ರೇಷಿಯೋ? 8:5 ಇದೆ. 9 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 3:2 ಆಗುತ್ತೆ. ಎಷ್ಟು? 9 ವರ್ಷ ಆದ್ಮೇಲೆ. ನೋಡಿ, ನಾವ್ ಇವೆರಡು ಗ್ಯಾಪ್ನು ಸೇಮ್ ಮಾಡ್ಕೋಬೇಕು. 5ಕ್ಕೆ ಎಷ್ಟು? 3 ಹೋದ್ರೆ 2 ಆಯ್ತು. 8ಕ್ಕೆ 5 ಹೋದ್ರೆ 3 ಆಗುತ್ತೆ. ಸೊ ನಾವ್ ಇವೆರಡು ಗ್ಯಾಪ್ ನ ಸೇಮ್ ಮಾಡ್ಕೋಬೇಕು ಅಂದ್ರೆ ಇದೆರಡರ ವ್ಯತ್ಯಾಸ ಎಷ್ಟು? 3. ಇವೆರಡರ ವ್ಯತ್ಯಾಸ 1. ಸೊ 1ನ್ನ ಇದಕ್ ಮಲ್ಟಿಪ್ಲೈ ಮಾಡಿ, ಈ 3ನ್ನ ಇದಕ್ ಮಲ್ಟಿಪ್ಲೈ ಮಾಡಿ. ಸೊ ನೋಡಿ, 1ನ್ನ ಇದಕ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 8. 8 1s 8. ನೆಕ್ಸ್ಟ್ 5 1s 5.
ಆಯ್ತಾ. 3ನ್ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 3s 9 ಆಯ್ತು, 3 2s 6 ಆಯ್ತು. ಓಕೆನಾ ಫ್ರೆಂಡ್ಸ್, ನೋಡಿ ವ್ಯತ್ಯಾಸ ಎಷ್ಟಾಯ್ತು? ಒಂದೇ ಅಲ್ವಾ? ಇವೆರಡರ ವ್ಯತ್ಯಾಸ ಒಂದಿದೆ. ಸೊ ವ್ಯತ್ಯಾಸ ಒಂದಾಯ್ತು, ಇದಕ್ಕೂ ಇದಕ್ಕೂ ವ್ಯತ್ಯಾಸ ಒಂದು. ಬಟ್ ನಾವು ಕೇಳಿರೋದು ಎಷ್ಟು? ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ? 9 ವರ್ಷ ಆದ್ಮೇಲೆ ತಾನೆ. ಸೊ ಇದರ ವ್ಯತ್ಯಾಸ ಒಂದಾಯ್ತು ಅಂದ್ರೆ ಎಷ್ಟು ವರ್ಷ? ಇಯರ್ ಟೈ ಮಾಡಿದ್ರೆ 9 ವರ್ಷ, ಸರಿನಾ? ಒಂದಕ್ಕೆ 9 ವರ್ಷ ಆಯ್ತು ಅಂದ್ರೆ ನೋಡಿ ಪ್ರೆಸೆಂಟ್ 8ಕ್ಕೆ ಎಷ್ಟಾಗುತ್ತೆ? 72. ಸೇಮ್ 5 ಎಷ್ಟಾಗುತ್ತೆ? 45. ಅವ್ರು ಏನ್ ಕೇಳಿದರೆ, ವಾಟ್ ಇಸ್ ದ ಡಿಫರೆನ್ಸ್ ಇನ್ ದೇರ್ ಪ್ರೆಸೆಂಟೇಜ್? ಇವೆರಡರ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ. ನೋಡಿ ಗೈಸ್, ಎದು ಏಜ್ ಎಷ್ಟು? 72, ಬಿದು 45. ಅವರಿಬ್ಬರ ವ್ಯತ್ಯಾಸ ಎಷ್ಟಿದೆ? ಅವರಿಬ್ರು ಏಜ್ ವ್ಯತ್ಯಾಸ 72 ಅಲ್ಲಿ 45 ಹೋದ್ರೆ ಎಷ್ಟಾಗುತ್ತೆ? ಕಮಾನ್, 27. ಸೊ ಆನ್ಸರ್ ಎ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. 4 years ago the ratio of the ages of A and B was 9:7. 8 years hence the ratio of their ages becomes 11:9. What is the average of present age of A and B? ಕ್ವಶನ್ ನೋಡಿ, ವಾಟ್ ಇಸ್ ದ ಆವರೇಜ್? ಆವರೇಜ್ ಕೇಳಿದರೆ, ಸರಿನಾ? ಸಮ್ಮು ಡಿಫರೆನ್ಸ್ ನೋಡಿದ್ರಿ, ಈಗ ಆವರೇಜ್ ಕೇಳಿದ್ದಾರೆ ಫ್ರೆಂಡ್ಸ್. ಎ ಅಂಡ್ ಬಿ ಇದು ಪ್ರೆಸೆಂಟ್ ಏಜ್ ಆಫ್ ಆವರೇಜ್ ಅಂತ ಕೇಳಿದ್ದಾರೆ, ಸರಿನಾ? ನೋಡಿ ಈ ತರ ಇದ್ದಾಗ 4 years ago ಎಷ್ಟಿತ್ತು? 4 ವರ್ಷದ ಹಿಂದೆ ಎ ಮತ್ತೆ ಬಿ 4 ವರ್ಷದಿಂದ ಎಷ್ಟಿರುತ್ತೆ ಫ್ರೆಂಡ್ಸ್? 9:7 ಇತ್ತು. ಓಕೆನಾ? 8 ವರ್ಷ ಹೆನ್ಸ್ ಅಂದ್ರೆ ಆಫ್ಟರ್ ಅಥವಾ ಹೆನ್ಸ್ ಅಂತ ಕೇಳಿದಾಗ ಮುಂದೆ ಅಂತ, ಸರಿನಾ? 8 ವರ್ಷ ಮುಂದೆ ಎಷ್ಟಾಗುತ್ತೆ? 11:9. ಓಕೆನಾ? ಅವ್ರು ಕೇಳಿರೋದು ವಾಟ್ ಇಸ್ ದ ಅವರೇಜ್ ಆಫ್ ಪ್ರೆಸೆಂಟ್ ಏಜ್. ಏನ್ ಕೇಳಿದ್ದಾರೆ ಅವರು? ಪ್ರೆಸೆಂಟ್ ಏಜ್ ಅವರೇಜ್ ಕೇಳಿದ್ದಾರೆ ಎ ಅಂಡ್ ಬಿ ಇದು. ಈ ತರ ಇದ್ದಾಗ ನಾವು ಲಾಸ್ಟ್ ಕ್ವಶನ್ ಮಾಡಿದ್ವಿ ನೋಡಿ, ಇವೆರಡರ ವ್ಯತ್ಯಾಸ ಎಷ್ಟಿದೆ? 9 2 ವ್ಯತ್ಯಾಸ 2 ಇದೆ. ಇದೆಷ್ಟಿದೆ? ಇದು ಕೂಡ ಸೊ 2 ಇದೆ. ನೆಕ್ಸ್ಟ್ ಇವೆರಡರ ವ್ಯತ್ಯಾಸ ನೋಡಿ 2 2. ಸೊ ವ್ಯತ್ಯಾಸ 2 ಇರೋದ್ರಿಂದ ನಾವೇನದನ್ನ ಈಕ್ವಲ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ. ಸೊ 2 parts ಇಸ್ ಈಕ್ವಲ್ ಟು ಎಷ್ಟು ವರ್ಷ? 8 ವರ್ಷ ಪ್ಲಸ್ 4 ವರ್ಷ ಎಷ್ಟಾಯ್ತು? ಟೋಟಲ್ 12 years ಆಯ್ತು. ಸೊ 2 parts ಇಸ್ ಈಕ್ವಲ್ ಟು 12 years ಅಂದ್ರೆ ನಮಗ್ ಬೇಕಾಗಿರೋದು ಈಗ ನೋಡಿ 1 parts ಎಷ್ಟಾಗುತ್ತೆ? 6 years ಆಯ್ತು. 1 part 6 years ಆಯ್ತು. ನೋಡಿ ಫ್ರೆಂಡ್ಸ್, 1 part 6 years ಆಯ್ತು ಅಲ್ವಾ? 4 ವರ್ಷದ ಹಿಂದೆ ಎಷ್ಟು ಪಾರ್ಟ್ ಇತ್ತು? 9 ಅಂದ್ರೆ 9 part ಎಷ್ಟಾಗುತ್ತೆ? 54 years ಆಯ್ತು. ಏದು 4 ವರ್ಷದ ಹಿಂದೆ. ನೆಕ್ಸ್ಟ್ ಬಿ ಎಷ್ಟಾಗುತ್ತೆ? 42 years ಆಯ್ತು. ಸೊ 4 ವರ್ಷದ ಹಿಂದೆ ಏದ್ ಎಷ್ಟಿದೆ? 54 years. ಬಿ ಎಷ್ಟಿದೆ? 42 years. ಪ್ರೆಸೆಂಟ್ ಏಜ್ ಕೇಳಿದರೆ, ಪ್ರೆಸೆಂಟ್ ಏಜ್ ಅಂದ್ರೆ ಎಷ್ಟು? 4 ವರ್ಷದಿಂದ ಇಷ್ಟಿತ್ತು ಅಂದ್ರೆ ಪ್ರೆಸೆಂಟ್ ಅಂದ್ರೆ ಪ್ಲಸ್ ಆಡ್ ಮಾಡ್ಬೇಕಲ್ವಾ? ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 54ಗೆ 4 ಆಡ್ ಮಾಡಿದ್ರೆ 58 ಆಯ್ತು. ನೆಕ್ಸ್ಟ್ 42ಗೆ ಎಷ್ಟು ಆಡ್ ಮಾಡಿ? 4 ಆಡ್ ಮಾಡಿದ್ರೆ 46 ಆಯ್ತು. ಸೊ 58 ಪ್ಲಸ್ 46 ಇವೆರಡರ ಆವರೇಜ್ ಎಷ್ಟು ಬರುತ್ತೆ? 52. ಸೊ ವಾಟ್ ಇಸ್ ದ ಅವರೇಜ್ ಆಫ್ ಪ್ರೆಸೆಂಟ್ ಏಜ್ ಎ ಅಂಡ್ ಬಿ ಅಂತ ಕೇಳಿದ್ರೆ, ಸೊ ಆನ್ಸರ್ ಇಸ್ 52. ಅವರೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೇಳಿ? 58 ಪ್ಲಸ್ 46 ಡಿವೈಡೆಡ್ ಬೈ 2 ಮಾಡಿ. 52 ಹೇಗ್ ಬಂತು ಅಂದ್ರೆ ಅವರೇಜ್ ಫ್ರೆಂಡ್ ನೋಡಿ, 58 ಪ್ಲಸ್ 46 ಡಿವೈಡೆಡ್ ಬೈ 2 ಮಾಡಿ. ಅವರೇಜ್ ಅಂದ್ರೆ ಅವೆರಡು 2 ಮಾಡಿದಾಗ ಎಷ್ಟು ಬರುತ್ತೆ? 52. ಸೊ ಆನ್ಸರ್ ಇಸ್ 52.